ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕಂಪ್ಯೂಟರ್ ಟೆಕ್ ವರ್ಲ್ಡ್. ನಾನು ಸಾಗರ್. ಸ್ನೇಹಿತರೆ, ಇವತ್ತು ಮತ್ತೊಂದು ವಿಶೇಷವಾದ ಸಂಚಿಕೆಯೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಲಾರ್ಜ್ ಫೈಲ್ ಗಳನ್ನ USB ಪೆನ್ ಡ್ರೈವ್ ಗೆ ಕಾಪಿ ಮಾಡೋದು ಯಾವ ರೀತಿ ಅಂತ ತಿಳ್ಕೊಳ್ಳೋಣ. ಸ್ನೇಹಿತರೆ, ಈ ರೀತಿ ಕೇಳ್ತಿದ್ದಂಗೆ ಕೆಲವರಿಗೆ ನಗು ಬರ್ಬೋದು, ಕೆಲವರಿಗೆ ಮಜಾ ಅನ್ಸ್ಬೋದು. ಅದು ಸಹಜನೇ. ಹಾಗಂತ ಈ ಮಾಹಿತಿನ ಇಲ್ಲಿಗೆ ಸ್ಕಿಪ್ ಮಾಡಬೇಡಿ, ಕಂಪ್ಲೀಟ್ ಆಗಿ ಕೇಳಿ, ಆಗ ನಿಮ್ಗೆ ಅರ್ಥ ಆಗುತ್ತೆ. ಸ್ನೇಹಿತರೆ, ಇವತ್ತಿನ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಮತ್ತೆ ಯೂಸ್ಫುಲ್ ಆಗಿರುತ್ತೆ. ವಿಡಿಯೋ ಸ್ಕಿಪ್ ಮಾಡಬೇಡಿ, ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಇನ್ನೂ ಹೆಚ್ಚು ಹೆಚ್ಚು ಶೇರ್ ಮಾಡ್ಕೊಳ್ಳಿ. ಇನ್ನೂ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಇಲ್ಲಿ 4 GB ಗಿಂತ ಹೆಚ್ಚಿರೋ ಫೈಲ್ಸ್ ಅಂತಂದ್ರೆ ಸಾಫ್ಟ್ವೇರ್ಸ್, OS ಮತ್ತೆ ಡೇಟಾಬೇಸ್ ಫೈಲ್ಗಳು. ಎಸ್ಪೆಷಲಿ ಸಾಫ್ಟ್ವೇರ್ ಮತ್ತೆ OS ಗಳು ಸಾಮಾನ್ಯವಾಗಿ ಪೆನ್ ಡ್ರೈವ್ ಗೆ ಡೈರೆಕ್ಟ್ ಆಗಿ ಕಾಪಿ ಆಗೋದಿಲ್ಲ. ಈ ರೀತಿ ಆದಾಗ ಏನ್ ಮಾಡಬೇಕು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ಒಂದೊಂದಾಗಿ ಪ್ರಾಕ್ಟಿಕಲ್ ಡೆಮೋ ಮೂಲಕ ತಿಳಿತಾ ಹೋಗೋಣ. ಸ್ನೇಹಿತರೆ, ಇವಾಗ ನಾನು ನನ್ನ ಪೆನ್ ಡ್ರೈವ್ ನ ಕನೆಕ್ಟ್ ಮಾಡ್ತಾ ಇದ್ದೀನಿ. ಇದು 32 GB ಪೆನ್ ಡ್ರೈವ್. New notification from autoplay Sagar G. Select to choose what happens with removable drives. One of one window. ಸ್ನೇಹಿತರೆ, ಇವಾಗ ಪೆನ್ ಡ್ರೈವ್ ಕನೆಕ್ಟ್ ಆಯ್ತು. ನಾನೀಗ ದಿಸ್ PC ನ ಓಪನ್ ಮಾಡ್ತಾ ಇದ್ದೀನಿ. ನಾನೀಗ ಡೆಸ್ಕ್ಟಾಪ್ ಹೋಗ್ತಾ ಇದ್ದೀನಿ. ವಿಂಡೋಸ್ ಮತ್ತೆ M ಕೀ ಪ್ರೆಸ್ ಮಾಡೋದ್ರ ಮೂಲಕ Desktop list. This PC 2 of 9. ಓಕೆ ಫ್ರೆಂಡ್ಸ್, ಇವಾಗ ನಮ್ಮ ಫೋಕಸ್ ದಿಸ್ PC ಮೇಲೆ ಇದೆ. ನಾನೀಗ ಇದನ್ನ ಓಪನ್ ಮಾಡೋದಕ್ಕೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. This PC file explorer. Items view list. Devices and drives grouping expanded. Win11 C. Not selected row 1 column 1 of 5. This PC tab selected 1 of 1. ಸ್ನೇಹಿತರೆ, ಇವಾಗ ನಾನು ಈ ಡ್ರೈವ್ ನ ಓಪನ್ ಮಾಡ್ತಾ ಇದ್ದೀನಿ. Utilities E. Row 3 of 5. ಸ್ನೇಹಿತರೆ, ಇವಾಗ ನಮ್ಮ ಫೋಕಸ್ ಈ ಡ್ರೈವ್ ಮೇಲೆ ಇದೆ. ನಾನೀಗ ಇದನ್ನ ಓಪನ್ ಮಾಡೋದಕ್ಕೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Items view list. Android apps not selected 1 of 11. ಸ್ನೇಹಿತರೆ, ನಾನೀಗ ಎಂಡ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Win11-25H2 build 26200.7462 December 2025.ISO 11 of 11. ಸ್ನೇಹಿತರೆ, ಇವಾಗ ನಮ್ಮ ಫೋಕಸ್ Windows 11 25H2 ಮೇಲಿದೆ. ಈ ಫೈಲ್ ಸೈಜ್ ಎಷ್ಟಿದೆ ಅಂತ ಚೆಕ್ ಮಾಡೋಣ. ನಾನೀಗ ಫೈಲ್ ಪ್ರಾಪರ್ಟಿ ಚೆಕ್ ಮಾಡೋದಕ್ಕೆ Alt ಮತ್ತೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Win11-25H2 build 26200.7462 December 2025.ISO properties dialog. General property page type of file VLC.ISO opens with pick an app location E size 7.60 GB 8,166,096,896 bytes size on disk 7.60 GB 8,166,096,896 bytes. ಸ್ನೇಹಿತರೆ, ಕೇಳಿದ್ರಲ್ಲ ನೋಡಿ, ಒಟ್ಟು ಈ ಫೈಲ್ ನ ಸೈಜು 7.60 GB ಇದೆ, ಅಂದ್ರೆ 7.6 GB ಇದೆ. ನಾನೀಗ ಈ ಡೈಲಾಗ್ ಬಾಕ್ಸ್ ನ ಕ್ಲೋಸ್ ಮಾಡೋದಕ್ಕೆ ಎಸ್ಕೇಪ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Utilities E. File Explorer. Items view list. Win11-25H2 build 26200.7462 December. ಸ್ನೇಹಿತರೆ, ಇವಾಗ ನಾನು ಈ ಫೈಲ್ ನ ಕಾಪಿ ಮಾಡೋದಕ್ಕೆ ಕಂಟ್ರೋಲ್ ಮತ್ತೆ C ಪ್ರೆಸ್ ಮಾಡ್ತಾ ಇದ್ದೀನಿ. Copy. ಓಕೆ ಫ್ರೆಂಡ್ಸ್, ಇವಾಗ ಕಾಪಿ ಆಯ್ತು. ನಾನೀಗ ಒಂದ್ಸಲಿ ಬ್ಯಾಕ್ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Items view list. Devices and drives grouping expanded. Utilities E. Row 3 column 1 3 of 5. ಸ್ನೇಹಿತರೆ, ನಾನೀಗ ಎಂಡ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Sagar G. Row 5 of 5. Space free 28.9 GB total size 28.9 GB tooltip. ಸ್ನೇಹಿತರೆ, ಇವಾಗ ಪೆನ್ ಡ್ರೈವ್ ಸಿಕ್ಕಿದೆ. ನಾನೀಗ ಇದನ್ನ ಓಪನ್ ಮಾಡೋದಕ್ಕೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Items view list. This folder is empty. ಸ್ನೇಹಿತರೆ, ಇವಾಗ ಪೆನ್ ಡ್ರೈವ್ ಓಪನ್ ಆಗಿದೆ. ಇದು ಖಾಲಿ ಪೆನ್ ಡ್ರೈವ್. ಈಗ ನಾನು ಪೇಸ್ಟ್ ಮಾಡ್ತಾ ಇದ್ದೀನಿ. ಪೇಸ್ಟ್ ಮಾಡೋದಕ್ಕೆ ಕಂಟ್ರೋಲ್ ಮತ್ತೆ V ಪ್ರೆಸ್ ಮಾಡ್ತಾ ಇದ್ದೀನಿ. File too large. Copying one item from utilities E to Sagar G. Interrupted -0% complete grouping cancel button. ಸ್ನೇಹಿತರೆ, ಕೇಳಿದ್ರಲ್ಲ ನೋಡಿ, ಈಗ ಫೈಲ್ ಈಸ್ ಟೂ ಲಾರ್ಜ್ ಅಂತ ಒಂದು ಡೈಲಾಗ್ ಬಾಕ್ಸ್ ಬಂದಿದೆ. ಸೊ ಏನಪ್ಪಾ ಅಂತಂದ್ರೆ, OS ಫೈಲ್ ಇರೋದು 7.60 GB, ಪೆನ್ ಡ್ರೈವ್ ಇರೋದು 32 GB. ಆದ್ರೂ ಯಾಕೆ ಕಾಪಿ ಆಗ್ತಾ ಇಲ್ಲ ಅಂತ ನಿಮ್ಮ ಮನಸ್ಸಲ್ಲಿ ಕೆಲವೊಂದಷ್ಟು ಪ್ರಶ್ನೆಗಳು ಬಂದಿರಬಹುದು. ಈಗ ಈ ರೀತಿ ಆದಾಗ ಸರಿ ಮಾಡೋದು ಯಾವ ರೀತಿ ಅಂತ ತಿಳ್ಕೊಳ್ಳೋಣ. ನಾನೀಗ ಎಸ್ಕೇಪ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Sagar G. File Explorer. Items view list. This folder is empty. ಸ್ನೇಹಿತರೆ, ಮತ್ತೆ ನಾನೀಗ ಒಂದ್ಸಲಿ ಬ್ಯಾಕ್ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Items view list. Devices and drives grouping expanded. Sagar G. Row 5 column 1 of 5. ಸ್ನೇಹಿತರೆ, ಇವಾಗ ನಮ್ಮ ಫೋಕಸ್ ಆಲ್ರೆಡಿ ಪೆನ್ ಡ್ರೈವ್ ಮೇಲೆ ಇದೆ. ಈಗ ಫೈಲ್ ಕಾಪಿ ಆಗಿಲ್ಲ ಅಂತಂದ್ರೆ ಕಾಪಿ ಆಗೋದಕ್ಕೆ ಏನ್ ಮಾಡ್ಬೇಕು ಅಂತ ತಿಳ್ಕೊಳ್ಳೋಣ. ಈಗ ನಾವೇನ್ ಮಾಡ್ಬೇಕಂತಂದ್ರೆ, ಈ ಪೆನ್ ಡ್ರೈವ್ ನ ಫೈಲ್ ಸಿಸ್ಟಮ್ ಅನ್ನ ಚೇಂಜ್ ಮಾಡಬೇಕು. ನಾನೀಗ ಅಪ್ಲಿಕೇಶನ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Cut Alt TCTRL+X 1 of 4. Cut CTRL+X tooltip. ಸ್ನೇಹಿತರೆ, ಇವಾಗ ಕಾಂಟೆಕ್ಸ್ಟ್ ಮೆನು ಓಪನ್ ಆಗಿದೆ. ನಾನೀಗ A ಪ್ರೆಸ್ ಮಾಡ್ತಾ ಇದ್ದೀನಿ. A. Format Sagar G.
Dialog. Start button Alt plus S. ಸ್ನೇಹಿತರೆ ಇವಾಗ ಫಾರ್ಮ್ಯಾಟ್ ಪೆನ್ ಡ್ರೈವ್ ಡಾಲಾ ಬಾಕ್ಸ್ ಬಂದಿದೆ. ಇಲ್ಲಿ ಏನಪ್ಪಾ ಅಂತಂದ್ರೆ ನೀವು ಪೆನ್ ಡ್ರೈವ್ ನ ಫಾರ್ಮ್ಯಾಟ್ ಮಾಡೋದಕ್ಕಿಂತ ಮೊದಲು ಏನಾದ್ರೂ ಡೇಟಾ ಇದ್ರೆ ಬೇರೆ ಕಡೆ ಅದನ್ನ ಕಾಪಿ ಮಾಡಿ ಇಟ್ಕೊಂಡು ಫಾರ್ಮ್ಯಾಟ್ ಮಾಡಬೇಕು. ಸ್ನೇಹಿತರೆ ನಾನೀಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Close button Alt plus C. ಮತ್ತೆ ಟ್ಯಾಬ್. Capacity combo box 28.9 GB collapsed Alt plus P. ಸ್ನೇಹಿತರೆ ಇದು ಕೆಪಾಸಿಟಿ ಮತ್ತೆ ಟ್ಯಾಬ್. File system combo box FAT32 default collapsed Alt plus F. ಸ್ನೇಹಿತರೆ ಇದು ಫೈಲ್ ಸಿಸ್ಟಮ್ FAT32 ನಮಗೆ ಮೇನ್ ಆಗಿ ಬೇಕಾಗಿರತಕ್ಕಂತ ಆಪ್ಷನ್ ಇದೆ. ಸ್ನೇಹಿತರೆ ಇಲ್ಲಿ ಒಟ್ಟು 3 ಆಪ್ಷನ್ಸ್ ಇದೆ. ಒಂದು NTFS, ಇನ್ನೊಂದು FAT32, ಇನ್ನೊಂದು XFAT. ಇಲ್ಲಿ ಗಮನಿಸಬೇಕಾದ ಒಂದು ಅಂಶ ಇದೆ ಸ್ನೇಹಿತರೆ. ಏನಪ್ಪಾ ಅಂತಂದ್ರೆ ಈ ಪೆನ್ ಡ್ರೈವ್ ಕೇವಲ ಸಾಫ್ಟ್ವೇರ್ ಮತ್ತೆ OS ಗಳಿಗಷ್ಟೇ ಸೀಮಿತವಾಗಿ ಇರಬೇಕು ಅಂತ ಇದ್ರೆ ನೀವು NTFS ಸೆಲೆಕ್ಟ್ ಮಾಡ್ಕೋಬೇಕು. ಹಾಗೆ ಸಾಫ್ಟ್ವೇರ್, ಡೇಟಾಬೇಸ್, ವಿಡಿಯೋ ಫೈಲ್, ಆಡಿಯೋ ಫೈಲ್ ಎಲ್ಲ ಮಿಕ್ಸ್ ಕಂಟೆಂಟ್ ಇರಬೇಕು ಅಂತ ಇದ್ರೆ ನೀವು XFAT ನ ಸೆಲೆಕ್ಟ್ ಮಾಡ್ಕೋಬೇಕು. ನಾನೀಗ XFAT ನ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ನಾನೀಗ ಡೌನ್ ಆರೋ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. XFAT. ಓಕೆ ಫ್ರೆಂಡ್ಸ್, XFAT. ನಾನೀಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಎಲ್ಲಿವರೆಗೂ ಅಂತಂದ್ರೆ ಸ್ಟಾರ್ಟ್ ಬಟನ್ ಸಿಗೋ ತನಕ. Allocation unit size restore device defaults button Alt plus D. Volume label edit Alt plus L selected Sagar. ಸ್ನೇಹಿತರೆ ಇದು ಪೆನ್ ಡ್ರೈವ್ ನೇಮ್ ಕೇಳ್ತಾ ಇದೆ, ಸಾಗರ್ ಇದೆ, ಹೀಗೆ ಇರಲಿ. ಮತ್ತೆ ನಾನೀಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Format options grouping quick format checkbox checked Alt plus Q. ಮತ್ತೆ ಟ್ಯಾಬ್. Start button Alt plus S. ಓಕೆ ಫ್ರೆಂಡ್ಸ್, ಸ್ಟಾರ್ಟ್ ಬಟನ್. ನಾನೀಗ ಇದರ ಮೇಲೆ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Space. Format Sagar. G. Dialog warning. Formatting will erase all data on this disk. To format the disk, click OK. To quit, click cancel OK button. ಸ್ನೇಹಿತರೆ ಇವಾಗ ಇಲ್ಲಿ ಒಂದು ಡೈಲಾಗ್ ಬಾಕ್ಸ್ ಬಂದಿದೆ. ಏನಪ್ಪಾ ಅಂತಂದ್ರೆ ಪೆನ್ ಡ್ರೈವ್ ನ ಫಾರ್ಮ್ಯಾಟ್ ಮಾಡೋದ್ರಿಂದ ಡೇಟಾ ಎಲ್ಲ ಲಾಸ್ ಆಗುತ್ತೆ ಅಂತ ಹೇಳಿ. ನೀವು ಪೆನ್ ಡ್ರೈವ್ ನ ಫಾರ್ಮ್ಯಾಟ್ ಮಾಡೋದಕ್ಕಿಂತ ಮೊದಲು ಇದರಲ್ಲಿ ಇಂಪಾರ್ಟೆಂಟ್ ಆಗಿ ಏನಾದ್ರು ಡೇಟಾ ಇದ್ರೆ ಅದನ್ನ ಬೇರೆ ಕಡೆ ಮೂವ್ ಮಾಡಿ ಇಟ್ಕೊಳ್ಳಿ. ಸ್ನೇಹಿತರೆ ಇವಾಗ ನಮ್ಮ ಫೋಕಸ್ ಆಲ್ರೆಡಿ ಓಕೆ ಬಟನ್ ಮೇಲೆ ಇದೆ. ನಾನೀಗ ಓಕೆ ಬಟನ್ ಮೇಲೆ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Space. Formatting Sagar. G. Dialog format complete. OK button. ಓಕೆ ಫ್ರೆಂಡ್ಸ್, ಇವಾಗ ಫಾರ್ಮ್ಯಾಟ್ ಕಂಪ್ಲೀಟ್ ಅಂತ ಇದೆ. ನಾನೀಗ ಓಕೆ ಬಟನ್ ಮೇಲೆ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Space. Format Sagar. G. Dialog. Close button Alt plus C. 0%. ಓಕೆ ಫ್ರೆಂಡ್ಸ್, ಇವಾಗ ಕೊನೆಯದಾಗಿ ಕ್ಲೋಸ್ ಬಟನ್ ಅಂತ ಇದೆ. ನಾನೀಗ ಕ್ಲೋಸ್ ಬಟನ್ ಮೇಲೆ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Space PC File Explorer Items View List Devices and Drives Grouping Expanded Sagar. G. Row 5 column 1 5 of 5. ಸ್ನೇಹಿತರೆ ಇವಾಗ ಈ ಪೆನ್ ಡ್ರೈವ್ XFAT ಫೈಲ್ ಸಿಸ್ಟಮ್ ಗೆ ಕನ್ವರ್ಟ್ ಆಗಿದೆ. ಇಲ್ಲಿ XFAT ಅಂತಂದ್ರೆ ಎಕ್ಸ್ಟ್ರಾ ಫೈಲ್ ಟೇಬಲ್ ಸಿಸ್ಟಮ್ ಅಂತ ಹೇಳಿ, NTFS ಅಂತಂದ್ರೆ ನಾನ್ ಟೇಬಲ್ ಫೈಲ್ ಸಿಸ್ಟಮ್, ಹಾಗೆ FAT ಅಂತಂದ್ರೆ ಫೈಲ್ ಅಲೋಕೇಶನ್ ಟೇಬಲ್ ಸಿಸ್ಟಮ್. ಈಗ ನಾನು ಈ ಪೆನ್ ಡ್ರೈವ್ ನ ಓಪನ್ ಮಾಡೋದಕ್ಕೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Items view list. This folder is empty. ಓಕೆ ಫ್ರೆಂಡ್ಸ್, ಇವಾಗ ಪೆನ್ ಡ್ರೈವ್ ಓಪನ್ ಆಯ್ತು. ನಾನೀಗ ಪೇಸ್ಟ್ ಮಾಡ್ತಾ ಇದ್ದೀನಿ. ಪೇಸ್ಟ್ ಮಾಡೋದಕ್ಕೆ ಕಂಟ್ರೋಲ್ ಮತ್ತೆ V ಪ್ರೆಸ್ ಮಾಡ್ತಾ ಇದ್ದೀನಿ. 0% complete. Copying one item from utilities. E. To Sagar. G. Dash 0% complete grouping. Pause the operation checkbox not checked read only. ಸ್ನೇಹಿತರೆ ಕೇಳಿದ್ರಲ್ಲ, ನೋಡಿ ಇವಾಗ ಕಾಪಿ ಆಗ್ತಾ ಇದೆ. ಈ ರೀತಿ ನಾವು ಲಾರ್ಜ್ ಫೈಲ್ ಅನ್ನ ಪೆನ್ ಡ್ರೈವ್ ಗೆ ಕಾಪಿ ಮಾಡೋ ರೀತಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.